ಜಾತಿಗಣತಿ ವರದಿ ಸಂಪುಟದಲ್ಲಿ ಅನುಮೋದನೆ ಬರಲಿದೆ ಅಂತ ಹೇಳಿ ಬೈರತಿ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜಾತಿಗಣತಿ ವರದಿ ಸಂಪುಟದಲ್ಲಿ ಅನುಮೋದನೆಗೆ ಬರಲಿದೆ. 17ನೇ ತಾರೀಕು ಚರ್ಚೆ ಮಾಡೋದಕ್ಕೆ ವಿಶೇಷ ಸಂಪುಟ ಸಭೆಯನ್ನ ಕರೆಯಲಾಗಿದೆ. ಆ ವರದಿಯನ್ನ ಕೊಟ್ಟು ಪರಾಮರ್ಶೆಗೆ ಮುಖ್ಯಮಂತ್ರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ನೂರಾರು ಪುಟಗಳಿವೆ, ನಮಗೂ ಕೂಡ ಓದೋದಕ್ಕೆ ಟೈಮ್ ಸಿಗಲಿಲ್ಲ. ಸಚಿವರಿಗೆ ಸರಿ ಅನ್ಸಿದ್ರೆ ವರದಿ ಅಧಿವೇಶನದಲ್ಲಿ ಮಂಡನೆಯಾಗತ್ತೆ. ಬಳ್ಳಾರಿಯ ಕಲ್ಲು ಕಂಬದಲ್ಲಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗೆ ಜಾತಿ ಗಣತಿಯಿಂದ ಬಿಜೆಪಿ ನಾಯಕರಿಗೆ ಆಗ್ತಾ ಇರುವಂತಹ ತೊಂದರೆ ಆದ್ರೂ ಏನು ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಯಾವ ಜಾತಿ ಹಿಂದೆ ಯಾವುದು ಮುಂದೆ ಎಂದು ತಿಳಿಯಲಿದೆ. ಇದರಲ್ಲೂ ರಾಜಕೀಯ ಏನ್ ಬಂತು, ಇದರಲ್ಲಿ ರಾಜಕೀಯ ಅಂತಂದ್ರೆ ಏನು, ರಾಜಕೀಯ ಮಾಡ್ತಾ ಇರೋದು ರಾಜಕೀಯ ವಿರೋಧಿಗಳು, ಜೆಡಿಎಸ್ ಬಿಜೆಪಿಯವರಿಗೆ ಮಾಡೋದಕ್ಕೆ ಯೋಗ್ಯತೆ ಇರಲಿಲ್ಲ ಅನ್ನೋದಾಗಿ ಸಚಿವ ಬೈರತಿ ಸುರೇಶ್ ಹೇಳಿಕೆ ಕೊಟ್ಟಿದ್ದಾರೆ. ಮುಂದಿನ ಸಂಪುಟ ಸಭೆಯ ಮುಂದೆ ನಾವು ಅನುಮೋದನೆಗೆ ಇಟ್ಟಿದ್ದೀವಿ, ಅನುಮೋದನೆಗೆ ಮಂಡಿಸಿದ್ದೀವಿ. ಮುಂದಿನ ಗುರುವಾರ 17ನೇ ತಾರೀಕು ವಿಶೇಷವಾಗಿ ಸಂಪುಟ ಸಭೆಯನ್ನು ಇದರ ಚರ್ಚೆ ಮಾಡಲಿಕ್ಕೆ ಇಟ್ಟಿದ್ದೀವಿ. ಬೇರೆ ಯಾವುದೇ ಸಬ್ಜೆಕ್ಟ್ಸಲ್ಲಿ ಇಟ್ಟಿಲ್ಲ. ಜಾತಿ ಗಣತಿಯನ್ನು ಈಗ ಸಂಪುಟದ ಮೇಲೆ ಇಟ್ಟಿರುವಂಥ ವಿಚಾರವನ್ನು ಈಗಾಗಲೇ ಮಂತ್ರಿಗಳ ಕೈಯಲ್ಲಿ ನನ್ನ ಒಳಗೊಂಡಂತೆ ಕೊಟ್ಟು ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾವೆಲ್ಲ ಓದಿ ನೋಡ್ತಾ ಇದ್ದೀವಿ. ಇನ್ನೂ ಟೈಮ್ ಸಿಗಲಿಲ್ಲ, ಭಾಳಷ್ಟು ಅದೇನು ಸುಮಾರು 106 ಪೇಜ್ ಇದೆ. ಅದನ್ನೆಲ್ಲ ಓದಿ ಅದಾದಮೇಲೆ 17ನೇ ತಾರೀಕು ಅವರವರ ನಿಲುವು ಏನಿದೆ, ಅವರವರ ಅಭಿಪ್ರಾಯ ಏನಿದೆ ಅದನ್ನು ಸಂಪುಟದ ಮೇಲೆ ಮುಂದೆ ಮಂಡಿಸ್ತೀವಿ. ಅದಾದಮೇಲೆ ಅದು ಎಲ್ಲರಿಗೂ ಸರಿ ಅನಿಸಿದ್ರೆ ಮುಖ್ಯಮಂತ್ರಿಗಳು ಅದನ್ನು ನಮ್ಮ ಹೌಸಲ್ಲಿ ಇಲ್ಲೇ ಮಾಡ್ತಾರೆ, ಅಷ್ಟೇ ಟೇಬಲ್ ಮಾಡ್ತಾರೆ. ಸಂಪುಟ ಸಭೆಯ ಮುಂದೆ ನಾವು ಅನುಮೋದನೆಗೆ ಇಟ್ಟಿದ್ದೀವಿ, ಅನುಮೋದನೆಗೆ ಮಂಡಿಸಿದ್ದೀವಿ. ಮುಂದಿನ ಗುರುವಾರ 17ನೇ ತಾರೀಕು ವಿಶೇಷವಾಗಿ ಸಂಪುಟ ಸಭೆಯನ್ನು ಇದರ ಚರ್ಚೆ ಮಾಡಲಿಕ್ಕೆ ಇಟ್ಟಿದ್ದೀವಿ. ಬೇರೆ ಯಾವುದೇ ಸಬ್ಜೆಕ್ಟ್ಸಲ್ಲಿ ಇಟ್ಟಿಲ್ಲ. ಜಾತಿ ಗಣತಿಯನ್ನು ಈಗ ಸಂಪುಟದ ಮೇಲೆ ಇಟ್ಟಿರುವಂಥ ವಿಚಾರವನ್ನು ಈಗಾಗಲೇ ಮಂತ್ರಿಗಳ ಕೈಯಲ್ಲಿ ನನ್ನ ಒಳಗೊಂಡಂತೆ ಕೊಟ್ಟು ಅದನ್ನು ಪರಾಮರ್ಶೆ ಮಾಡಲಿಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ನಾವೆಲ್ಲ ಓದಿ ನೋಡ್ತಾ ಇದ್ದೀವಿ. ಇನ್ನೂ ಟೈಮ್ ಸಿಗಲಿಲ್ಲ, ಭಾಳಷ್ಟು ಅದೇನು ಸುಮಾರು